ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಈ ಅಂತ್ಯ ದಿನಗಳಲ್ಲಿ ದೇವರಾತ್ಮನು ಈ ಸಾರ್ವತ್ರಿಕ ಸಭೆಯಿಂದ ನಂತರ ಯೌವನಸ್ಥರಿಂದ ಏನೇನು ಆಶಿಸ್ತಾ ಇದ್ದಾನೆ. ಒಂದು ವಾಕ್ಯ ಹೀಗೆ ಬರೆದಿದೆ, ಓದಿಕೊಂಡು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಸಾರ್ವತ್ರಿಕ ಸಭೆಯಿಂದ ಒಬ್ಬ ಯೌವನಸ್ಥನಿಂದ ಯೇಸು ಕ್ರಿಸ್ತರು ಏನನ್ನ ಬಯಸ್ತಾ ಇದ್ದಾರೆ ಅಂತಂದ್ರೆ, ನೀನು ಆತನಿಗಾಗಿ ಜೀವಿಸಬೇಕನ್ನುವಂಥದ್ದು. ಕ್ರಿಸ್ತನಿಗಾಗಿ ನಿನ್ನಿಂದ ಒಂದು ತ್ಯಾಗವನ್ನ ನೋಡ್ಬೇಕಂತೇಳಿ ದೇವರು ಆಶಿಸ್ತಾ ಇದ್ದಾನೆ. ಅದಕ್ಕೆ ಒಬ್ಬ ಭಕ್ತ ಒಂದು ಮಾತು ಹೇಳಿದ್ರು, ಎಲ್ಲೋ ನೆನಪಾಗ್ತಾ ಇದೆ ನನಗೆ. ಯೇಸು ಕ್ರಿಸ್ತನಿಗಾಗಿ ಸಾಯೋದು ತುಂಬ ಸುಲಭ. ಇಲ್ಲಿ ಯೇಸು ಕ್ರಿಸ್ತರು ನನಗೋಸ್ಕರ ಸಾಯಿರಿ ಅಂದಿಲ್ಲ, ಜೀವಿಸ್ರಿ ಅಂದಿದ್ದಾನೆ. ಯೇಸು ಕ್ರಿಸ್ತನಿಗಾಗಿ ಸಾಯೋದು ತುಂಬ ಸುಲಭ. ಯಾರೋ ಬಂದು ಹೊಡಿತಾರೆ, ಮತ್ತೊಂದು ಮಗದೊಂದು ಮಾಡ್ತಾರೆ, ಪ್ರಾಣ ಹೋಯ್ತು, ಮುಗಿದೋಯ್ತು ಜೀವನ. ಆದರೆ ಯೇಸು ಕ್ರಿಸ್ತನಿಗಾಗಿ ಶರೀರವನ್ನು ಹತೋಟಲ್ಲಿಟ್ಟುಕೊಂಡು ಪ್ರಾಣಾತ್ಮ ಶರೀರಗಳನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸಿ ಪರಿಶುದ್ಧತೆಯಿಂದ ಬದುಕೋದೇನಿದೆ ತಾನೇ, ಪ್ರತಿದಿನವೂ ಕೂಡ ಅದು ಕಷ್ಟ. ಅದಕ್ಕಾಗಿ ಕ್ರಿಸ್ತನಿಗಾಗಿ ಸಾಯ್ಬೋದೇನೋ, ಆದರೆ ಜೀವಿಸುವುದು ತುಂಬ ಕಷ್ಟ ಸಾಧ್ಯ. ದೇವರಾತ್ಮನು ನಮ್ಮ ಜೊತೆಯಲ್ಲಿ ಮಾತಾಡುವಂಥ ವಿಷಯ ಏನು ಅಂತಂದ್ರೆ, ನಮ್ಮಿಂದ ಒಂದು ತ್ಯಾಗಭರಿತವಾದಂಥ ಬದುಕನ್ನು ದೇವರು ಆಶಿಸ್ತಾ ಇದ್ದಾನೆ. ಸಭೆ ಇವತ್ತು ನಾವು ಏನು ತ್ಯಾಗ ಮಾಡ್ತಿದ್ದೇವೆ ಆತನಿಗಾಗಿ. ನಮಗಾಗಿ ಆತನು ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಅವಮಾನ ಎದುರಿಸಿ ಭಯಂಕರವಾದಂಥ ಯಾತನೆಯನ್ನು ಸಹಿಸಿ ಕೊನೆಗೂ ಪ್ರಾಣ ಕೊಟ್ಟು ನಮ್ಮನ್ನು ಸಂಪಾದನೆ ಮಾಡಿಕೊಂಡಿದ್ದಾನಲ್ಲ. ಹಾಗಾದರೆ ನಾವು ಆತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ನಂತರ ಏನು ತ್ಯಾಗ ಮಾಡಿದ್ದೇವೆ ಆತನಿಗಾಗಿ. ನಾಳೆ ನ್ಯಾಯ ತೀರ್ಪಿನಲ್ಲಿ ಆತನ ಸಿಂಹಾಸನದ ಮುಂದೆ ನಿಂತುಕೊಂಡಾಗ, ಮಗನೇ ನನಗಾಗಿ ನೀನು ಏನು ಮಾಡಿದೆ, ಸಾರ್ವತ್ರಿಕ ಸಭೆ ನನಗಾಗಿ ನೀನು ಏನು ಮಾಡಿದೆ ಅಂತ ಕೇಳಿದಾಗ ನಮ್ಮ ಉತ್ತರಗಳು ಏನಿರ್ತವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಈ ತ್ಯಾಗ ಅನ್ನುವಂಥ ವಿಷಯ ಬಂದ ತಕ್ಷಣ ನನಗೆ ನೆನಪಾಗುತ್ತೆ, ಸತೀಶ್ ಕುಮಾರ್ ಪಾಸ್ಟರ್ ಅವರು ಎಲ್ಲೋ ಒಂದು ಕಡೆ ಈ ಒಂದು ಘಟನೆನ ಎಕ್ಸ್ಪ್ಲೇನ್ ಮಾಡಿದ್ದು ನಾನು ಕೇಳಿದ್ದೆ. ಏನು ಅದು ಅಂತಂದರೆ, ಎರಿಕ್ ಫಿಲ್ಮೋನ್ ಅನ್ನುವಂಥ ಒಬ್ಬ ವ್ಯಕ್ತಿ ಚೀನಾ ದೇಶಕ್ಕೆ ಸುವಾರ್ತೆ ಸಾರೋದಕ್ಕಾಗಿ ತೀರ್ಮಾನ ಮಾಡಿ ಹೋದ್ನು. ತ್ಯಾಗ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಸಾಮ್ಯ ಅಥವಾ ನಡೆದಂಥ ಘಟನೆ. ಆ ಎರಿಕ್ ಫಿಲ್ಮೋನ್ ಅನ್ನುವಂಥ ವ್ಯಕ್ತಿ ಚೀನಾ ದೇಶಕ್ಕೆ ಸುವಾರ್ತೆಗೆ ಅಂತೇಳಿ ಹೋದಾಗ ಒಬ್ಬ ಕ್ರೈಸ್ತ ಕುಟುಂಬವನ್ನು ಪರಿಚಯ ಮಾಡಿಕೊಳ್ತಾನೆ. ಅವ್ರು ಹೇಳ್ತಾರೆ, ಇಲ್ಲ ಹೀಗೆ ನೀವು ಸ್ವಲ್ಪ ದೂರದಲ್ಲಿ ಹೋದ್ರೆ ಒಂದು ಕುಟುಂಬ ಇದೆ, ಆ ಕುಟುಂಬದಲ್ಲಿ ನಿಮಗೆ ದೇವರು ನಂಬಿರುವಂಥವ್ರು ಸಿಗ್ತಾರೆ. ಓಕೆ, ಆ ಕ್ರೈಸ್ತ ಕುಟುಂಬವನ್ನು ಹುಡ್ಕೊಂಡು ಹೋಗಿರುವಂಥ ವ್ಯಕ್ತಿ ಕೊನೆಗೂ ಒಂದು ಮನೆಗೆ ಹೋದ್ನು. ಆ ಮನೆಯಲ್ಲಿ ಒಬ್ಬ ಅಜ್ಜ ಕೂತಿದ್ನು. ಅಜ್ಜ ಕೂತಿದ್ರೆ, ಪ್ರೈಸ್ ಲಾರ್ಡ್ ಅಂಕಲ್ ಅಂದರೆ ಬನ್ನಿಯಪ್ಪ ಒಳಗಡೆ ಕೂಡು ಅಂತ ಹೇಳಿದ್ರು. ಅಜ್ಜ ಪ್ರೀತಿಯಿಂದನೇ ಆಹ್ವಾನ ಮಾಡಿ ಆ ಫಿಲ್ಮೋನ್ ಅನ್ನುವಂಥ ವ್ಯಕ್ತಿಯನ್ನು ಏನಂತಾರೆ, ತುಂಬು ಹೃದಯದಿಂದ ಸ್ವಾಗತ ಬಯಸಿ ಮನೆ ಒಳಗೆ ಕೂಡಿಸಿ ಹೆಂಡತಿಗೆ ಕರೆದ್ನು. ಹೆಂಡತಿ ನಡುಗ್ತಾ ಬಂದ್ಲು. ಪಾಸ್ಟರ್ ಬಂದಿದ್ದಾರೆ, ಒಂದು ಟೀ ಮಾಡಿಕೊಡು ಅಥವಾ ನೀರು ಕೊಡು ಅಂತ ಕೇಳಿದಾಗ ಈ ವ್ಯಕ್ತಿ ಕೇಳಿದ್ನು, ಯಾರು ಅಜ್ಜ ಅವರು ಅಂತಂದರೆ, ಅವ್ರು ಯಾರೋ ನನಗೆ ಹೇಳಿ ಕಳಿಸಿದ್ರು, ಅಲ್ಲೊಬ್ಬ ವ್ಯಕ್ತಿ ಇರ್ತಾನಂತೇಳಿ. ನೀವು ಗಂಡ ಹೆಂಡತಿ ಇಬ್ಬರು ಇದ್ದೀರಲ್ಲ, ಯಾರು ಅವರು ಅಂತ ಕೇಳಿದ್ರೆ ಆ ಅಜ್ಜ ಹೇಳಿದ್ನಂತ, ಇಲ್ಲ ನನ್ನ ಹೆಂಡತಿ ಆಕೆ ನಿನ್ನೆನೇ ಮದುವೆ ಆಯಿತು. ಹೌದಾ, ನಿನ್ನೆನೇ ಮದುವೆ ಆಯಿತು? ನೋಡೋದಕ್ಕೆ 60 ವರ್ಷದ ಮುದುಕಿ ಥರ ಕಾಣಿಸ್ತಾ ಇದ್ದೀರಾ, ನಿನ್ನೆನೇ ಹೇಗೆ ಮದುವೆ ಆಯಿತು ನಿಮಗೆ? ಅದೊಂದು ದೊಡ್ಡ
ಘಟನೆ. ಏನಾಯ್ತು ಅಂತ ಕೇಳುವಾಗ ಅಜ್ಜ ಹೇಳಿದ್ನು, ನನಗೆ 30 ವರ್ಷ ಇದ್ದಾಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದಕ್ಕೆ ಸ್ವಲ್ಪ ತಡವಾಯಿತು. ಆ ಡೇಟ್ ಫಿಕ್ಸ್ ಮಾಡಿ ಮದುವೆ ಆಗೋದಕ್ಕೆ ತಡವಾದ ಕಾರಣದಿಂದಾಗಿ ಆ ಗ್ಯಾಪ್ನಲ್ಲಿ ನಾನು ಒಂದ್ಸರಿ ಸುವಾರ್ತೆ ಸಾರ್ತಾ ಇದ್ದೆ. ಈ ಸರ್ಕಾರದವ್ರು ನನ್ನನ್ನು ಹಿಡ್ಕೊಂಡು ಜೈಲಿಗೆ ಹಾಕಿದರು. ಸುವಾರ್ತೆ ಸಾರಬೇಡ ಅನ್ನುವಂಥ ಒಂದೇ ಒಂದು ಏನಂತಾರೆ ಆಜ್ಞೆನ ಹೊರಡಿಸಿ ನನಗೆ ಜೈಲಿಗೆ ಹಾಕಿದರು. ಸುವಾರ್ತೆ ಸಾರೋದಿಲ್ಲ ಅಂತೇಳಿ ಬಿಟ್ಬಿಡ್ತೇವೆ ಅಂತಂದರು. ಇಲ್ಲ, ನಾನು ದೇವ್ರಿಗಾಗಿ ಬದುಕ್ತೇನೆ ಅಂತ ಹೇಳಿದೆ. ಪ್ರತಿ ವರ್ಷವೂ ಕೂಡ ಎಂಗೇಜ್ಮೆಂಟ್ ಆಗಿರುವಂಥ ನನ್ನ ಹೆಂಡತಿ ನನ್ನ ನೋಡೋದಕ್ಕೆ ಬರ್ತಾ ಇದ್ಲು. ಬಂದಾಗ ನಾನು ಆಕೆಗೆ ಎಷ್ಟೋ ಸಾರಿ ಹೇಳಿದೆ, ಅಮ್ಮ ನೋಡು ನನ್ನ ಪರಿಸ್ಥಿತಿ ಹೀಗಿದೆ, ಯಾರಿಗಾದ್ರೂ ಮದುವೆ ಆಗಿಬಿಡು. ಆಕೆ ಹೇಳಿದ್ದು, ಇಲ್ಲ ನೀವು ಜೈಲಿಂದ ಹೊರಗೆ ಬರೋ ತನಕ ಕಾಯ್ತೇನೆ ಅಂತೇಳಿ. ಈ ದೃಶ್ಯಗಳನ್ನು ನೋಡಿರುವಂಥ ಆ ಜೈಲರ್ ಪ್ರತಿ ವರ್ಷ ಆಕೆ ಬರೋದು, ಮಾತಾಡ್ಸೋದು, ಹೋಗೋದು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಆ ಚೀನಾ ದೇಶದ ಸರ್ಕಾರ ಒಂದು ನಿಯಮ ಹಾಕ್ತಾ ಇತ್ತು ಆ ಅಜ್ಜನಿಗೆ. ಏನು ಅಂತಂದರೆ, ಸುವಾರ್ತೆ ಸಾರೋದಿಲ್ಲ ಅಂತೇಳು ನಿಮ್ಮನ್ನು ಇವತ್ತೇ ಬಿಟ್ಬಿಡ್ತವೆ, ನೀವು ಹೆಂಗೋ ಪಾಪ ಎಂಗೇಜ್ಮೆಂಟ್ ಆಗಿದೆ ಅಂತಿರ್ತಾನೆ, ಮದುವೆ ಮಾಡ್ಕೋಬೋದು, ಸುಖ ಜೀವನ ನೀವು ಕಳಿಬೋದು ಅಂತಂದರೆ ಆ ವ್ಯಕ್ತಿ ಹೇಳಿದಂತೆ, ನೋ, ನಾನು ಕ್ರಿಸ್ತನಿಗಾಗಿ ಬದುಕುವುದಕ್ಕಾಗಿ ತೀರ್ಮಾನ ಮಾಡಿರುವಾಗ ಆ ತೀರ್ಮಾನಕ್ಕೆ ಅಡ್ಡಿ ಏನು ಬಂದರೂ ಕೂಡ ನಾನು ಅದನ್ನು ಎದುರಿಸ್ತೇನೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಹಾಗೆ 30 ವರ್ಷಗಳ ಕಾಲ ಪ್ರತಿ ವರ್ಷವೂ ಕೂಡ ಇದೇ ಥರ. ನೋಡಜ್ಜ, ಸುವಾರ್ತೆ ಹೇಳೋದಿಲ್ಲ ಅಂತೇಳು ಕಳಿಸ್ಕೊಡ್ತವೆ, ಆರಾಮಾಗಿ ಮದುವೆ ಮಾಡ್ಕೊಂಡಿರ್ಬೋದು, ನಿನ್ನ ಜೀವನ ನೀನು ಬದುಕ್ಬೋದು ಅಂದರೆ, ಇಲ್ಲ, ಕ್ರಿಸ್ತನ್ಗಾಗಿ ನಾನು ಬದುಕ್ತೇನೆ. ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ಹೀಗೆ 30 ವರ್ಷ ಕಳೆದೋಯ್ತು, ಮೊನ್ನೆನೇ ನನಗೆ ರಿಲೀಸ್ ಮಾಡಿದ್ದಾರೆ ಜೈಲಿಂದ, ಬಂದು ನಿನ್ನೆನೇ ಮದುವೆ ಆಗಿದ್ದೇವೆ ನಾವು. ಆ ಮಾತುಗಳನ್ನು ಕೇಳುವಂಥ ವ್ಯಕ್ತಿ, ಆ ಎರಿಕ್ಸ್ ಫಿಲ್ಮೋನ್ ಅನ್ನೋಂಥ ವ್ಯಕ್ತಿಗೆ ನಡಕ ಹುಟ್ಟಿತು, ಭಯ ಸ್ಟಾರ್ಟ್ ಆಯಿತು. ಯಾಕೆ ಗೊತ್ತಾ? ಈ ವ್ಯಕ್ತಿ 30 ವರ್ಷಗಳ ಕಾಲ ತನ್ನ ಒಳ್ಳೆ ಯವನವನ್ನು ಜೈಲಲ್ಲಿ ಕಳೆದಿದ್ದಾನೆ. ಆ ಜೈಲಲ್ಲಿ ಕಳೆದಂಥ ಆ ದಿನಗಳು ಸುವಾರ್ತೆ ಸಾರಕ್ಕಾಗಲಿಲ್ಲ, ದೇವರಿಗಾಗಿ ಬದುಕೋದಕ್ಕಾಗಲಿಲ್ಲ. ಆದರೆ ಹೊರಗೆ ಬಂದ ಮೇಲೆ ಒಂದೇ ದಿನದ ಆ ಸಾಕ್ಷಿ, 30 ವರ್ಷಗಳ ಕಾಲ ಯೌವನವನ್ನು ಕ್ರಿಸ್ತನಿಗಾಗಿ ಆ ಜೈಲಲ್ಲಿ ಕಳೆದಂಥ ಒಂದೇ ಒಂದು ಸಾಕ್ಷಿ. ನಂತರ ಹೆಂಡತಿ ಕೂಡ, ಅಯ್ಯೋ ಯಾವನೋ ಜೈಲಿಗೆ ಹೋದರೆ ಹೋಗ್ಲಿ ಬಿಡು, ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತೇಳಿ ಆಕೆ ಯೋಚನೆ ಮಾಡಿದಂತೆ ಕ್ರಿಸ್ತನಿಗಾಗಿ ತನ್ನ ಯೌವನವನ್ನೆಲ್ಲ ಕಾಯ್ತಾ ತ್ಯಾಗ ಮಾಡಿರುವಂಥ ಆ ಒಂದು ಸಾಕ್ಷಿ ಈ ಫಿಲ್ಮೋನ ನನಗೆ ಒಂದು ದೊಡ್ಡ ಪ್ರಭಾವ ಬೀರಿತು. ಸೊ ಇದನ್ನು ಕೇಳಿದಾಗ ನನಗೂ ಅನ್ನಿಸ್ತು, ಕ್ರಿಸ್ತನಿಗಾಗಿ ಎಂತೆಂಥ ತ್ಯಾಗ ಮಾಡಿದವರು ಇದ್ದಾರಲ್ಲ ಈ ಭೂಮಿ ಮೇಲೆ. ಇವತ್ತು ಯೇಸು ಕ್ರಿಸ್ತರು ಈ ನಶಿಸಿ ಹೋಗುವಂಥ ಲೋಕದಲ್ಲಿ, ನಶ್ವರವಾಗುವಂಥ ಈ ಭೂಮಿ ಮೇಲೆ, ವಾಕ್ಯದಲ್ಲಿ ಹೀಗೆ ಬರೆದಿದೆ, ಎಲ್ಲವೂ ಕೂಡ ನಶಿಸಿ ಹೋಗ್ತವೆ. ಲೋಕದಲ್ಲಿರುವಂಥದ್ದು ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಂಬ, ಈ ಲೋಕದ ಆಡಂಬರ ಅತಿ ಬೇಗನೆ ಗತಿಸಿ ಹೋಗಲಿಕ್ಕಿದೆ. ಅಂದರೆ ಈ ಗತಿಸಿ ಹೋಗುವಂಥ ಲೋಕದಲ್ಲಿ ನಶ್ವರವಾಗುವಂಥ ವಿಷಯಗಳನ್ನು ಹಿಡ್ಕೊಂಡು ನಾವು ಎಷ್ಟು ಅತಿಶಯ ಪಡ್ತಾ ಇದ್ದಾವೆ. ಆದರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆತ ನಮ್ಮಿಂದ ಏನನ್ನು ಆಶಿಸ್ತಾನಂದರೆ ನಾವು ಆತನಿಗಾಗಿ ಬದುಕಬೇಕಂತೇಳಿ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಯೇಸು ಕ್ರಿಸ್ತನಿಗಾಗಿ ಏನು ತ್ಯಾಗ ಮಾಡೋಕೆ ಆಗ್ತಾ ಇಲ್ಲ, ನೋ ಪ್ರಾಬ್ಲಮ್, ಅಟ್ಲೀಸ್ಟ್ ಯು ಮಸ್ಟ್ ಲಿವ್ ಫಾರ್ ಕ್ರೈಸ್ಟ್. ಆತನಿಗಾಗಿ ಬದುಕಬೇಕು.